ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ವಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವೇ ವೈಷ್ಣವೇಂದಿ ವೃಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಆಸೇತೋರಾ ತುಷಾರಾದ್ರಹೇ ಯೋಜಿತೋ ಜಿತವಾನ್ ಮೋಹ ಸತ್ಯಧ್ಯಾನ ಗುರು ಪಾತು ಯತೀಂದ್ರೈರಪಿ ಪೂಜಿತಃ. ಸ್ವಸ್ತ್ಯಸ್ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಇವತ್ತಿನ ಜ್ಞಾನ ಮಂದಿರದ ಯೂಟ್ಯೂಬ್ ದ್ವಾರ ಪ್ರಚಲಿತವಾಗ್ತಕ್ಕಂಥ ಮಕರ ಸಂಕ್ರಮಣ ಅಂತ. ಸಂಕ್ರಮಣ ಎರಡು, ಒಂದು ದಕ್ಷಿಣಾಯನ, ಒಂದು ಉತ್ತರಾಯಣ. ಈ ದಕ್ಷಿಣಾಯನ ಮತ್ತು ಉತ್ತರಾಯಣದಲ್ಲಿ ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ, ಉತ್ತರ ಪಥದಿಂದ ದಕ್ಷಿಣ ಪಥಕ್ಕೆ ಅಂದರೆ ಹಾದಿಗೆ ಬರ್ತಕ್ಕಂಥ ಒಳ್ಳೆಯ ಸುದಿನ. ಇದು ವಿಶೇಷವಾದ ಪರ್ವಕಾಲ. ಪ್ರಮಾಣಾನುಸಾರವಾಗಿ ಅಯನೇ ವಿಂಶತಿ ಪೂರ್ವೆ ಅಯನೇ ತ್ರಿಂಶತಿ ಪರೇ ಅಂತ ಪ್ರಮಾಣ. ದಕ್ಷಿಣಾಯನ ಬಂದು ದಕ್ಷಿಣಾಯನ ಮುಗಿಲಕ್ಕೆ ಉತ್ತರಾಯಣ ಪ್ರಾರಂಭವಾಗಬೇಕಾದರೆ ದಕ್ಷಿಣಾಯನ ಮುಗಿದ ನಂತರದಲ್ಲೇ ಉತ್ತರಾಯಣದಲ್ಲೇ ಪರ್ವಕಾಲ ಪ್ರಾರಂಭ. ಉತ್ತರಾಯಣ ಮುಗಿದು ಇನ್ನೇನು ದಕ್ಷಿಣಾಯನ ಪರ್ವಕಾಲ ಪ್ರಾರಂಭವಾಗ್ತದೆ ಅಂದಾಗ ಅದೇ ಉತ್ತರಾಯಣದಲ್ಲೇ ಮತ್ತೆ ಪರ್ವಕಾಲ. ಆದರೆ ದಕ್ಷಿಣಾಯನದಲ್ಲೇ ಪರ್ವಕಾಲ ಎಂಬುದು ಅದು ನಿಮಿತ್ತ ಮಾತ್ರವಾಗಿದ್ದರೂ ಕೂಡ ಪರ್ವಕಾಲಗಳ ಸಂಧಿ ಏನದಲ್ಲ, ದಕ್ಷಿಣಾಯನ ಮತ್ತು ಉತ್ತರಾಯಣದ ಅನುಷ್ಠಾನ, ಜಪ, ತಪ, ತರ್ಪಣ, ನದ್ಯಾದಿ ಸ್ನಾನಗಳು ವಿಶೇಷವಾದ ಫಲವನ್ನು ಉತ್ತರಾಯಣದಲ್ಲೇ ಹೊಂದತಕ್ಕಂಥವ್ರಾಗ್ತೀವಿ. ಈಗ ನಾವು ದಕ್ಷಿಣಾಯನದಲ್ಲಿ ಇದ್ದೀವಿ. ನಾಳೆ ಭೋಗಿ, ನಾಡಿದ್ದು ಸಂಕ್ರಮಣ. ಈ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬರ್ತೀವಿ ನಾವು. ಬರೋ ಕಾಲದಲ್ಲಿ ದಕ್ಷಿಣಾಯನದ ಅಂತ್ಯಭಾಗದಿಂದ ಪ್ರಾರಂಭ ಮಾಡಿಕೊಂಡು ಉತ್ತರಾಯಣ ಪ್ರಾರಂಭವಾದಾಗ ವಿಶೇಷವಾಗಿ 30 ಗಳಿಗೆ ಪರ್ಯಂತರವಾಗಿ, ಅಂದರೆ ಒಂದು ಗಳಿಗೆ ಅಂದರೆ 24 ನಿಮಿಷ, 30 ಗಳಿಗೆ ಅಂದಾಗ ನಾವು 2, 2, 4, 6 ತಾಸು, 10 ತಾಸಿನೊಳಗಾಗಿ ಅನುಷ್ಠಾನವನ್ನು ಮಾಡತಕ್ಕಂಥದ್ದು ಧರ್ಮಶಾಸ್ತ್ರದ ಸಮ್ಮತಿ. ಆದ್ದರಿಂದ ಪರ್ವಕಾಲಗಳ ಸಂಧಿಕಾಲ ಎರಡೂ ಕಾಲಗಳಲ್ಲಿ ಉತ್ತರಾಯಣದಲ್ಲೇ ಆಗ್ತದೆ ಹೊರತು ದಕ್ಷಿಣಾಯನದ ಮುಕ್ತಾಯ ಆದ ನಂತರದಲ್ಲೇ ಪುನಃ ಪ್ರಾರಂಭವಾಗ್ತದೆ ಪರ್ವಕಾಲ. ಆದರೆ ಉತ್ತರಾಯಣದಲ್ಲಿ ಹಾಗಲ್ಲ. ಉತ್ತರಾಯಣದಲ್ಲಿ ದಕ್ಷಿಣಾಯನ ಇನ್ನೂ ಬಂದಿರೋದಿಲ್ಲ, ಆಗ ಉತ್ತರಾಯಣದಲ್ಲೇ ಪರ್ವಕಾಲವಾಗ್ತದೆ. ಇದು ಶಾಸ್ತ್ರದ ಸಮ್ಮತಿ. ಆದ್ದರಿಂದ ಈಗ ಎಷ್ಟೋ ಬಾರಿ ಒಮ್ಮೆ ಜನವರಿ 15 ಬರ್ತದೆ, ಒಮ್ಮೆ 14, ಹೆಚ್ಚಾಗಿ 14 ಬರ್ತದೆ, ಒಮ್ಮೆ 15 ಬರ್ತದೆ. ಸೂರ್ಯ ಧನುರ್ಮಾಸದಿಂದ ಮಕರ ಮಾಸಕ್ಕೆ ಅಂದರೆ ಮಕರ ರಾಶಿಗೆ ಪ್ರವೇಶ ಹೊಂದಲಕ್ಕೆ ಸರಿಯಾಗಿ ಈ ಉತ್ತರಾಯಣ ಪ್ರಾರಂಭವಾಗ್ತದೆ. ಉತ್ತರಾಯಣದಲ್ಲಿ ಅನೇಕ ಜ್ಞಾನಿಗಳು ಏನಾಗ್ತಾರೆ, ಅರ್ಚಿರಾದಿ ಮಾರ್ಗ, ಧೂಮಾದಿ ಮಾರ್ಗ ಅಂತ 2 ಮಾರ್ಗಗಳು. ಜ್ಞಾನಿಗಳೆಲ್ಲರೂ ಕೂಡ ಉತ್ತರಾಯಣವನ್ನು ಬಯಸಿ ಅರ್ಚರಾದಿ ಮಾರ್ಗಗಳಿಂದ ವಿಶೇಷವಾಗಿರ್ತಕ್ಕಂಥ ತಮ್ಮ ಇಹದ ಪರಗತಿಯನ್ನು ಹೊಂದತಕ್ಕಂಥವ್ರಾಗ್ತಾರೆ. ಇಂಥ ಶ್ರೇಷ್ಠವಾದ ಮಾಸ ಈ ಒಂದು ಪರ್ವಕಾಲ. ನಾಳೆ ಭೋಗಿ ಅಂತ 13ನೇ ತಾರೀಕು ಭೋಗಿ ಅಂತ ಬರ್ತದೆ. ಏನು ಭೋಗಿ ಅಂದರೆ? ಭೋಗಿ ಅಂದರೆ ಭೋಗ್ಯ ವಸ್ತುಗಳನ್ನೆಲ್ಲವನ್ನು ದಾನ ಕೊಡುವುದು ಭೋಗಿ ಅಂತ. ಪ್ರತಿಯೊಂದು ಜೀವನಕ್ಕೆ ಬೇಕಾಗತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು, ಕನ್ನಡಿಯಿಂದ ಹಿಡಿದು ಅಲಂಕಾರಿಕವಾದ ಸಾಮಾನುಗಳು, ವಿಶೇಷವಾದ ಭೋಜನಾದಿ ಸಾಮಾನುಗಳು, ಒಬ್ಬ ಬ್ರಾಹ್ಮಣ ಮುತ್ತೈದಿ ಒಂದು ದಿವಸ ಯಥೇಷ್ಟವಾಗಿ ಊಟ ಮಾಡುವಷ್ಟು ಸಾಮಾನುಗಳು ಈ ಭೋಗಿಯಲ್ಲಿ ಇರಬೇಕು. ಅಂದಾಗ ಮಾತ್ರ ಅದಕ್ಕೆ ಭೋಗಿ ಅಂತ ಕರೀತಾರೆ. ಯಾರು ಭೋಗಿಯಲ್ಲಿ ದಾನವನ್ನು ಕೊಡ್ತಾರೋ ಅವರಿಗೆ ನಿತ್ಯ ನಿರಂತರ ನೂತನವಾದ ಸಂಪತ್ತು, ಐಶ್ವರ್ಯ, ಧನಧಾನ್ಯಗಳೆಲ್ಲವೂ ಸಮೃದ್ಧಿ ಆಗ್ತದೆ. ಅದರಲ್ಲಿ ಸಂಕೋಚ ಮಾಡೋಂಗಿಲ್ಲ.
ಪ್ರತಿಯೊಂದು ತಿನ್ನುವ ವಸ್ತುಗಳು, ಭೋಗಿಸುವ ವಸ್ತುಗಳು, ಇವುಗಳನ್ನು ಯಾರು ದಾನ ಕೊಡ್ತಾರೋ ಅವರು ಲೋಕದಲ್ಲಿ ಭೋಗಿಗಳಾಗಿ ಸುಖವಾಗಿರ್ತಾರೆ. ಆದ್ದರಿಂದ ಇದಕ್ಕೆ ಭೋಗಿ ಅಂತ ಕರೀತಾರೆ. ಭೋಗ್ಯ ವಸ್ತುಗಳು, ಎಲ್ಲ ಭೋಗ್ಯ ವಸ್ತುಗಳನ್ನೇ ದಾನ ಕೊಡೋದು. ಪ್ರತಿಯೊಂದು ಅಕ್ಕಿ, ಬೇಳೆ, ಬೆಲ್ಲ, ಪಲ್ಯಕಾಯಿ, ಕರಡಿ, ಬೆಣ್ಣೆ, ತುಪ್ಪ ಇವೆಲ್ಲ ತತ್ತ ದೇವತೆಗಳು, ಭಗವಂತನಿಗೆ ಅರ್ಪಿತವಾಗತಕ್ಕ ದೇವತೆಗಳು. ಉತ್ತರಾಯಣದಲ್ಲಿ ದೇವತೆಗಳು ಎಚ್ಚರವನ್ನು ಹೊಂದಿ, ಅಂದರೆ ದಕ್ಷಿಣಾಯನದಲ್ಲಿ ಮಲಗಿರ್ತಾರ ಅಂತಲ್ಲ, ಕಾರ್ಯೋನ್ಮುಖರಾಗಿ ಉತ್ತರಾಯಣದಲ್ಲಿ ಬರತಕ್ಕಂಥ ಅನೇಕ ಮಂಗಲ ಕಾರ್ಯಗಳು, ವಿವಾಹ ಮಹೋತ್ಸವಾದಿಗಳು, ವಿಶೇಷವಾಗಿರ್ತಕ್ಕಂಥ ಗ್ರಹ ಪ್ರಾರಂಭ ಮತ್ತು ಅನೇಕ ವಿಧವಾದ ನೈಮಿತ್ತಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲರಿಗೂ ಈ ದೇವತೆಗಳು ಅನುಗ್ರಹಿಸಿ ಸಕಲ ಸಂಪತ್ತನ್ನು ಕೊಡ್ತಾರೆ. ಇದು ಭೋಗಿ. ನಾಡದ ಬರ್ತಕ್ಕಂಥದ್ದೇ ಸಂಕ್ರಮಣ. ಈ ಸಂಕ್ರಮಣ ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. ಮಾಡಿದಾಗ ಒಳ್ಳೆಯ ಕಾಲ ಪ್ರಾರಂಭ. ಈಗ ಶಶಿ ಋತು ವಿಶೇಷವಾದ ಒಂದು ಋತುವಿನಲ್ಲಿ ಪ್ರಾರಂಭವಾಗ್ತದೆ. ಈ ಋತುವಿನಲ್ಲಿ ನಾವು ಅನೇಕ ವಿಧವಾಗಿರ್ತಕ್ಕಂಥ ದೇಹದ ತಡೆಯಲಾರದಷ್ಟು ಚಳಿ ಪ್ರಾರಂಭವಾಗ್ತದೆ. ಪ್ರಾರಂಭವಾಗಿ ಇದರಲ್ಲಿ ಧನುರ್ಮಾಸ ಅಂತ ಒಂದು ಮಾಸ. ಧನು ಯಾವಾಗ ಸೂರ್ಯ ಧನು ಮಾಸದಲ್ಲಿ ಪ್ರವೇಶ ಮಾಡ್ತಾನೋ ಬಿಲ್ಲಿನಂತೆ ಬಗ್ಗಿ ವಿಧೇಯನಾಗಿ ನಾವು ಧರ್ಮವನ್ನು ಅನುಷ್ಠಾನ ಮಾಡಬೇಕು ಅಂತ. ಆದರೂ ಬಹಳ ತ್ರಾಸಾಗ್ತದೆ. ಅಂತಿಂತಹ ತ್ರಾಸಲ್ಲ. ಪ್ರಾತಃ ಕಾಲಕ್ಕೆದ್ದು ಅಡಿಗೆಯನ್ನು ಮಾಡಿ ಭಗವಂತನಿಗೆ ಧನುರ್ನಾರಾಯಣನಿಗೆ ಅರ್ಪಣೆ ಮಾಡುವುದು ಅಷ್ಟು ಸುಲಭವಲ್ಲ. ವಿಶೇಷವಾದ ಫಲ ಉಂಟು. ಎಂಥ ಫಲ ಅಂದರೆ ನಿತ್ಯ ನೂತನವಾದ ಧನಸ್ಸನ್ನು, ಆ ಧನುವನ್ನು ಅಂದರೆ ನಾವು ಬಗ್ಗಿದರೆ ಭಗವಂತ ನಮ್ಮ ಧರ್ಮಕ್ಕೆ ಬಗ್ಗಿ ನಿಮಗೆ ಬೇಕಾಗುವುದೇನು? ವಿಶೇಷವಾದ ಕಲಿಯುಗದಲ್ಲಿ ಧನ. ಆ ಧನವನ್ನು ಭಗವಂತ ಪ್ರದಾನ ಮಾಡ್ತಾನೆ. ಶ್ರೀಮಂತರಾಗಬೇಕಾದರೆ ನಾವು ಧನುರ್ಮಾಸದ ಅನುಷ್ಠಾನವನ್ನು ಮಾಡಿದರೆ ಸಾಕು. ನಾವೇನೂ ಮಾಡಬೇಕಾಗಿಲ್ಲ. ಪ್ರಾತಃ ಕಾಲದಲ್ಲೆದ್ದು ಧನುರ್ಮಾಸದ ಅನುಷ್ಠಾನ ಮಾಡಿದರೆ ಶ್ರೀಮಂತರಾಗಿ ಹೋಗ್ತೀವಿ. ನಿತ್ಯ ಧನಿಕತ್ವವನ್ನು ಕೊಡತಕ್ಕಂಥ ಮಾಸ ಧನುರ್ಮಾಸ. ಭಗವಂತನಿಗೆ ಸಮರ್ಪಣೆ ಮಾಡತಕ್ಕ ಹುಗ್ಗಿ, ಗೊಜ್ಜು, ಒಳ್ಳೆ ಉತ್ತಮವಾಗಿರ್ತಕ್ಕ ಹೆಸರುಬೇಳೆ, ಅಕ್ಕಿ, ಬೆಣ್ಣೆ, ತುಪ್ಪ ಇತ್ಯಾದಿ ಎಲ್ಲ ಪದಾರ್ಥಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಭಗವಂತ ಅದಕ್ಕೆ ಅಭಿಮಾನಿಯಾದ ಮಹಾಲಕ್ಷ್ಮಿ, ಭಾರತಿ, ಸರಸ್ವತಿ ಇತ್ಯಾದಿಗಳಿಂದ ಸಕಲ ಸಂಪತ್ತನ್ನು, ಐಹಿಕ ಸಂಪತ್ತನ್ನು ಭಗವಂತ ಕೊಡಿಸ್ತಾನೆ. ಇದು ಕೊಡ್ತಕ್ಕಂಥದ್ದು. ಇನ್ನು ಸಂಕ್ರಮಣ. ಈ ಸಂಕ್ರಮಣ ಸೂರ್ಯದೇವ ಮಹಾನುಭಾವ ಭಗವದಾಜ್ಞಾನುಸಾರವಾಗಿ ಪ್ರಯಾಣ ಮಾಡ್ತಾನೆ ಉತ್ತರಾಯಣದಲ್ಲಿ. ಅಂದರೆ ಮುಂದೆ ನಿಮ್ಮ ಧರ್ಮ ಕಾರ್ಯಗಳು ಪ್ರಾರಂಭ. ಈಗ ಮಾಘ ಸ್ನಾನ ಅಂತ ಪ್ರಾರಂಭವಾಗ್ತದೆ. ನಾಳೆ ದಿವಸದಲ್ಲಿ ಮಾಘ ಸ್ನಾನ, ವಿಶೇಷವಾದ ಮಾಘ ಸ್ನಾನ. ಈ ಮಾಘ ಸ್ನಾನ ಎಂಥವರಿಗೆ? ಪ್ರತಿಯೊಬ್ಬ ಜೀವರಾಶಿಗಳಿಗೂ ಸಂಪತ್ತನ್ನು ಕೊಡುವುದಲ್ಲದೆ ಪುತ್ರದ ಮಕ್ಕಳನ್ನು ಕೊಡುತ್ತದೆ. ಒಳ್ಳೆ ಉತ್ತಮರಾಗಿರ್ತಕ್ಕಂಥ ಮಕ್ಕಳು ಬೇಕು ನಮಗೆ ಅಂದರೆ ಈ ಮಾಘ ಸ್ನಾನದಿಂದ ಪುತ್ರತ್ವ ಪ್ರಾಪ್ತಿ ಆಗ್ತದೆ. ಇಲ್ಲರಿ ನಮಗೆಲ್ಲ ಮಕ್ಕಳಾಗಿಬಿಟ್ಟು ಮತ್ತೇನು ಮಕ್ಕಳು ಬೇಕಾಗಿಲ್ಲ ಅಂದರೆ ಇದ್ದ ಮಕ್ಕಳಿಗೆ ಆಯುಷ್ಯವನ್ನು ಕೊಡ್ತಕ್ಕಂಥದ್ದೇ ಈ ಮಾಘ ಸ್ನಾನದ ವಿಶೇಷ ಪುಣ್ಯ. ಈ ಮಾಘ ಸ್ನಾನದಲ್ಲಿ ಮಾಘೇ ಕಾಷ್ಟ ಪ್ರದಾಯಿನ. ನೋಡ್ರಿ, ಮಾಘ ಮಾಸದಲ್ಲಿ ಯಾರು ಕಟ್ಟಿಗೆಯನ್ನು ದಾನ ಕೊಡ್ತಾರೋ ಅವರಿಗೆ ಸಂಪತ್ತು ಎಷ್ಟಿದೆ ಅಂತ ಬ್ರಹ್ಮದೇವರು ಹೇಳ್ತಾನೆ ನಾರದನಿಗೆ. ನ ವರ್ಣತೆ ತತ್ರ ಕಾಷ್ಟದಾನಾದಿಕಂ ತಥಾ. ನಾನು ಏನೂ ಹೇಳಕ್ಕೆ ಶಕ್ಕಿಲ್ಲ, ಅಷ್ಟು ಉತ್ತಮವಾಗಿರ್ತಕ್ಕ ಫಲವು ಸಿಗ್ತದೆ ಅಂತ. ಆ ಕಟ್ಟಿಗೆಯನ್ನು ದಾನ ಕೊಡೋದು. ಏನ್ರಿ ನಾವು ಗ್ಯಾಸೇ ಕೊಟ್ಬಿಡ್ತೀವಿ, ಕಟ್ಟಿಗೆ ಹಾಕಬೇಕು, ಅವೆಲ್ಲ ನಡೆಯೋದಿಲ್ಲ. ನಮ್ಮ ಶಾಸ್ತ್ರ ಹೇಳ್ತದೆ, ಕಟ್ಟಿಗೆಗೂ ಆ ಜೀವ ಒಂದು ಮರದಲ್ಲಿ ಇರ್ತದೆ. ಆ ಮರದಿಂದ ಅದು ಯಾವಾಗ ಜೀವ ಹೋಗ್ತದೋ ಅದು ಒಣ ಕಟ್ಟಿಗೆ ಆಗ್ತದೆ. ಆ ದೇಹಕ್ಕೆ ಸಂಸ್ಕಾರವಾಗಬೇಕು ಆದರೆ ನಾವು ಕಟ್ಟಿಗೆಯನ್ನು ಕೊಡಬೇಕು. ಆ ಜೀವನಿಗೆ ಉದ್ಧಾರ. ಯಾವ ಕಟ್ಟಿಗೆಯನ್ನು ನಾವು ತೆಗೆದುಕೊಂಡು ಭಗವಂತನ ಸೇವಾರ್ಥವಾಗಿ ಯಜ್ಞ, ಯಾಗ, ಹೋಮ, ಅಡಿಗೆ, ಭಗವಂತನಿಗೆ ನೈವೇದ್ಯ ಮಾಡತಕ್ಕ ಪಾಕಾದಿಗಳನ್ನು ಆ ಕಟ್ಟಿಗೆಯನ್ನು ಉಪಯೋಗ ಮಾಡಿದರೆ ನಾವು ಆ ಜೀವಿಗೆ, ಅಂದರೆ ಕಟ್ಟಿಗೆಯನ್ನು ಆಶ್ರಯ ಮಾಡಿದ ಜೀವನಿಗೂ ಕೂಡ ಸದ್ಗತಿಯನ್ನು ಕೊಡ್ತಕ್ಕಂಥ ಉತ್ತಮವಾದ ಕಾಲ ಈ ಮಾಘ ಮಾಸ. ಅದಕ್ಕೆ ಮಾಘೇ ಕಾಷ್ಟ ಪ್ರದಾಯಿನ ಅಂತ ಈ ಮಾಘ ಮಾಸದಲ್ಲಿ ಕಾಷ್ಟದಾನ ಹೇಳಿದ್ದಾರೆ. ಅಂದಮೇಲೆ ಇಂಥ ವಿಲಕ್ಷಣವಾಗಿರ್ತಕ್ಕಂಥ ಈ ಮಾಸ ಧರ್ಮಗಳು
ಇದಾದ ನಂತರದಲ್ಲಿ ಪ್ರಾರಂಭವಾಗ್ತದೆ ಮುಂದೆ ಫಾಲ್ಗುಣ ಮಾಸ ಅಂತ. ಈ ಫಾಲ್ಗುಣ ಮಾಸದಲ್ಲಿ ವಿಶೇಷವಾಗಿ ಬರ್ತದೆ ಶಶಿ ಋತು. ಇದು ಹೇಮಂತ ಋತು, ಥಂಡಿ. ಮುಂದೆ ಬರೋದು ಶಶಿ ಋತು. ಆ ಶಶಿ ಋತುವಿನಲ್ಲಿ ಎಲ್ಲ ವೃಕ್ಷಗಳಿಗೆ, ಮರಗಳಿಗೆ ಒಂದು ಮುಪ್ಪು ಬಂದಂಗಾಗಿ ಎಲ್ಲ ಎಲೆಗಳು ಉದುರ್ತಾ ಹೋಗ್ತದೆ. ಉದುರಿ ನೂತನವಾದ, ನಿತ್ಯ ನೂತನವಾದ ಈ ಎಲೆಗಳು ಪ್ರಾರಂಭವಾಗ್ತದೆ ವಸಂತ ಋತುವಿನಲ್ಲಿ. ಅದಕ್ಕೋಸ್ಕರ ಈ ಮಾಘ ಮಾಸದ ನಂತರದಲ್ಲಿ ಬರ್ತಕ್ಕಂಥ ಮಾಸವೇ ಫಾಲ್ಗುಣ ಮಾಸ. ಈ ಫಾಲ್ಗುಣ ಮಾಸದಲ್ಲಿ ವಿಶೇಷವಾಗಿ ದೇವತಾರಾಧನ ನಮಗೆ ಮುಂದಿನ ವರ್ಷಗಳಲ್ಲಿ, ಅಂದರೆ ಚೈತ್ರದಿಂದ ಆರಂಭಿಸಿ ಪುನಃ ಫಾಲ್ಗುಣ ತನಕ ಬರ್ತಕ್ಕಂಥ ಅನೇಕ ವಿಘ್ನಗಳ ಪರಿಹಾರ ಮಾಡತಕ್ಕ ಶಿಶುಗಳಿಗೆ, ದನಗಳಿಗೆ ಬರ್ತಕ್ಕಂಥ ಅನೇಕ ವಿಘ್ನಗಳು ಉಂಟು. ಆ ವಿಘ್ನಗಳ ಪರಿಹಾರಕ್ಕಾಗಿ ಮುಂದೆ ನಾವು ಏನು ಮಾಡ್ತೀವಿ, ಡುಂಡುಬಿ ಅಂತ ಒಬ್ಬ ರಾಕ್ಷಸಿ, ಆಕೆಯನ್ನು ದಹನ ಮಾಡ್ತೀವಿ. ಎಲ್ಲೇ? ಪೌರ್ಣಿಮಾ ದಿವಸ, ಹೋಲಿಕಾ ಪೌರ್ಣಿಮಾ ಅಂತ. ಆ ಡುಂಡುಬಿ ಅಂತ ಒಬ್ಬ ರಾಕ್ಷಸಿ, ಆ ರಾಕ್ಷಸಿಯನ್ನು ದಹನ ಮಾಡತಕ್ಕಂಥದ್ದು. ಅದನ್ನು ಮಾಡಿದಾಗ ಮುಂದೆ ಶಿಶುಗಳಿಗೆ ವಿಶೇಷವಾದ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಆಗ್ತದೆ. ಇವೆಲ್ಲ ಧರ್ಮಗಳು ಸೂರ್ಯ ಸಾಕ್ಷಿಯಾಗಿ ಮಾಡಬೇಕು. ಸೂರ್ಯ ಎರಡೂ ಸಾಕ್ಷಿಯವನು. ಉದ್ಯನ್ನಸ್ತಂಚ ಯದ್ರವೌ ಆಯುರ್ ಹರತಿ ವೈಪುಂಸಾಂ ಉದ್ಯನ್ನಸ್ತಂಚ ಯದ್ರವೌ. ಒಂದು ದಿವಸ ಸೂರ್ಯ ಉದಯನಾಗಿ ಅಸ್ತನಾದ ಅಂದರೆ ಒಂದು ದಿವಸದ ಆಯುಷ್ಯ ನಮ್ಮದು ಮುಗೀತು ಅಂತ. ಆಯುಷ್ಯಂ ಕ್ಷೀಯತೆ ಯಸ್ಮಾತ್. ಭಗವಂತ ಸಾಕ್ಷಾತ್ ಜಗನ್ನಿಯಾಮಕನಾದ ಶ್ರೀಮನ್ನಾರಾಯಣ ರಾಮಾವತಾರದಲ್ಲಿ ಕೌಶಲ್ಯಾದೇವಿ ರಾಮನನ್ನು ಪ್ರಾರ್ಥನೆ ಮಾಡ್ತಾಳೆ. ಅಲ್ಲೋ ರಾಮ, ನಾನು 14 ವರ್ಷ ನಿನ್ನನ್ನು ಹೇಗೆ ಬಿಟ್ಟಿರಲಪ್ಪ ಅಂತ ದುಃಖಿತಳಾಗಿ ಕೇಳಿದಾಗ ಭಗವಂತ ಹೇಳ್ತಾನೆ, ಕ್ಷೀಯತೆ ಯಸ್ಮಾತ್ ಗತಾಗತವು. ನೋಡಮ್ಮ, ಈ ಸೂರ್ಯ ಒಂದು ಕ್ಷಣದಲ್ಲಿ ನಾನು ಕಣ್ಣು ತೆಗೆದು ಕಣ್ಣು ಮುಚ್ಚೋದ್ರೊಳಗಾಗಿ ಸಂಪೂರ್ಣ 14 ವರ್ಷವೂ ನಿನಗೆ ಗೊತ್ತಿಲ್ಲದಂತೆ ಸೂರ್ಯ ಆ ಕೆಲಸವನ್ನು ಮಾಡ್ತಾನೆ. ಹಗಲಾದದ್ದು ಗೊತ್ತಾಗೋದಿಲ್ಲ, ರಾತ್ರಿ ಆದದ್ದು ಗೊತ್ತಾಗೋದಿಲ್ಲ. ನನ್ನ ಕೇವಲ ಸ್ಮರಣೆಯಲ್ಲೇ ನೀನು ಕಾಲವನ್ನು ಕಳೆದಾಗ ಪುನಃ ನೀನು ಕಣ್ಣು ತೆಗೆದು ಕಣ್ಣು ಮುಚ್ಚೋದ್ರೊಳಗಾಗಿ ನಾನು ಬಂದು ಬಿಡ್ತೀನಿ ಅಂತ. ಅಂದರೆ ಅದರ ತಾತ್ಪರ್ಯ ಇಷ್ಟೇ. ಸಂಗ್ರಹ ರಾಮಾಯಣದಲ್ಲಿ ಇದನ್ನು ಬರಿತಾ ಇದ್ದಾರೆ ಮಹಾನುಭಾವರು. ಏನು ಅರ್ಥ ಅಂದರೆ, ಸೂರ್ಯ ಒಂದು ದಿವಸ ಮುಳುಗಿ ಒಂದು ದಿವಸ ಉದಯನಾದ ಅಂದರೆ, ಅಸ್ತಂಗತನಾಗಿ ಉದಯವನ್ನು ಹೊಂದಿದ ಅಂದರೆ ನಮ್ಮ ಒಂದು ದಿನದ ಆಯುಷ್ಯ ಹೋಗ್ತದೆ. ನಾವೆಲ್ಲ ಸೂರ್ಯ ಉದಯ ಆಯಿತು ಅಂದರೆ ಸಂತೋಷ ಪಡ್ತೀವಿ. ಏನು ಧರ್ಮಗಳನ್ನು ಮಾಡಬೇಕು ಅಂತ ಹೆಸರಿಲ್ಲ. ಮುಳುಗಿದಾಗ ಸಂತೋಷ ಪಡ್ತೀವಿ. ನಾವೇನು ಧರ್ಮ ಮಾಡಿದ್ವಿ ಇವತ್ತಿನ ದಿವಸ ಎಂಬ ಎಚ್ಚರಿಕೆ ಇಲ್ಲ. ಎರಡೂ ನಮಗೆ ಬಾಧೆಯನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಸೂರ್ಯ ಉದಯನಾದಾಗ ಜಾಗೃತನಾಗತಕ್ಕಂಥದ್ದು ಧರ್ಮ ಕಾರ್ಯದಲ್ಲಿ. ಅಸ್ತಂಗತನಾದಾಗ ಸೂರ್ಯ ನಾವು ಮಾಡಿದ ಮಹಾಪಾಪಗಳನ್ನು ಸರ್ವ ಸಮರ್ಪಣೆಯನ್ನು ಮಾಡಿ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದೇ ಇದು ವಿಶೇಷ ವೈಶಿಷ್ಟ್ಯ. ಅಂದಮೇಲೆ ಸೂರ್ಯ ನಿತ್ಯದಲ್ಲಿ ಕೂಡ ನಮ್ಮ ಆಯುಷ್ಯವನ್ನು ಹರಣ ಮಾಡ್ತಾನೆ. ಸೂರ್ಯನಿಂದಲೇ ಆಯುಷ್ಯ ಹರಣ ಆಗ್ತದೆ. ನಮ್ಮ ಕಾಲಮಾನ ದಿನಗಳನ್ನು ನೋಡಿದರೆ ಆಶ್ಚರ್ಯವಾಗ್ತದೆ. 43,20,000 ವರ್ಷ ಮಹಾಯುಗ. ಇಂಥ ಮಹಾಯುಗ ಏನಾಗ್ತದೆ, ಒಂದು ಆವರ್ತಿ ತಿರುಗಿದಾಗ ಇದಕ್ಕೊಂದು ಮಹಾಯುಗ. ಇಂಥವು 71 ಆವರ್ತಿ ತಿರುಗಿದಾಗ ನೋಡಿರಿ ಏನಾಗ್ತಾನೆ, ಒಬ್ಬ ಮನು ಹೋಗ್ತಾನೆ. ಎಷ್ಟು ಮನುವಿನ ಆಯುಷ್ಯ. ಅಂಥ ಯಾವ 14 ಮಂದಿ ಮನುಗಳು ಹೋದರೆ ಬ್ರಹ್ಮದೇವರಿಗೆ ಒಂದು ದಿವಸ. ಏನು ಸಾಮಾನ್ಯವಾದ್ದಲ್ಲ. ಬ್ರಹ್ಮಣೋ ದಿನ ಉಚ್ಯತೆ ಅಂತ. ಅಂಥ ವಿಲಕ್ಷಣವಾಗಿರ್ತಕ್ಕಂಥ ಸಹಸ್ರಾವರ್ತನೋಶ್ಚೈವ ಮನೋನಾ ನರಬ್ರವೀತ್ ಅಂತ ಅಂದಮೇಲೆ ಅಂಥ ವಿಲಕ್ಷಣವಾಗಿರ್ತಕ್ಕಂಥ ಆಯುಷ್ಯ ಬ್ರಹ್ಮದೇವರದು. ನಮ್ಮ ಆಯುಷ್ಯ ಎಷ್ಟು ಕಡಿಮೆ. ಈ ಆಯುಷ್ಯ ನಿರ್ಣಯ ಮಾಡತಕ್ಕಂಥದ್ದೇ ಸೂರ್ಯ. ಅಂಥ ಸೂರ್ಯ ಉತ್ತರಾಯಣಕ್ಕೆ ಬಂದು ನಮಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ನಮ್ಮ ಜೀವನದ ಉತ್ತರವನ್ನು ಕೊಡ್ತಕ್ಕವನು ಅವನು. ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಮುಂದೆಪ್ಪ ಈ ಥಂಡಿಗಾಲದಲ್ಲಿ ನಿಮಗೇನೂ ಧರ್ಮ ಆಗಲ್ಲ ಅಂದರೆ ಮುಂದಿನ ಧರ್ಮಗಳಲ್ಲಿ ಆದರೂ ಮಾಡಿರಿ ಅಂತ. ಮುಂದೆ ಬರ್ತಕ್ಕಂತಹ ಮಾಸಗಳು ಅನೇಕ ಚೈತ್ರ ಮಾಸಗಳಲ್ಲಿ ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ ಎಲ್ಲವೂ ವೈವಿಧ್ಯಮಯವಾಗಿರ್ತಕ್ಕ ಭಗವಂತನ ಉಪಾಸನೆ ಅದೇ. ಒಬ್ಬೊಬ್ಬ ದೇವತೆಗಳನ್ನು ಕುರಿತು ನಾವು ಉಪಾಸನೆ ಮಾಡ್ತಾ ಹೋಗ್ತೀವಿ. ಏನು ಆಶ್ಚರ್ಯ. ಒಂದೊಂದು ಮಾಸದಲ್ಲಿ ಒಂದೊಂದು ರೀತಿಯಲ್ಲಿ ಉಪಾಸನ. ನೋಡ್ರಿ, ಇದು ನಮ್ಮ ಧರ್ಮದ ವೈಶಿಷ್ಟ್ಯ. ಇಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ
ಕ್ಷಣ ಮಾತ್ರದಲ್ಲೇ ಅಲ್ಪ ಸ್ವಲ್ಪಶ್ಚ ಧರ್ಮಶ್ಚ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪೇ ಧರ್ಮವನ್ನು ಮಾಡಿದರೂ ಕೂಡ ಮಹತ್ತರವಾದ ಭಯವನ್ನು ನಿವೃತ್ತಿ ಮಾಡಿ ಅಭಯವನ್ನು ಕೊಡ್ತಕ್ಕಂಥ ಅನೇಕ ವ್ರತಗಳು ನಮ್ಮಲ್ಲವೇ. ಅಂತಹ ಈ ಸಂಕ್ರಮಣ ಅದ್ಭುತವಾದದ್ದು. ಇಂತಹ ಸಂಕ್ರಮಣ ಕಾಲದಲ್ಲಿ ನಾವು ಅತ್ಯವಶ್ಯಕವಾಗಿ ತದಭಿಮಾನಿಯಾಗಿರ್ತಕ್ಕಂಥ ಎಳ್ಳು ಬೆಲ್ಲ ನೋಡಿರಿ, ಬೆಲ್ಲಕ್ಕೆ ಅಭಿಮಾನಿಯಾದ ದೇವತಾ, ಎಳ್ಳಿಗೆ ಅಭಿಮಾನವಾದ ದೇವತಾ. ಇದು ವಿಷಪ್ರದವಾದರೆ ಇದು ಸಿಹಿಪ್ರದ. ಇದು ಒಂದು ವಿಷ, ಒಂದು ಸಿಹಿ. ಅಂದರೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕಷ್ಟ ಸಿಹಿ ಬಂದಾಗ ಸದಾ ಸಿಹಿಯಲ್ಲಿ ಇರೋದಲ್ಲ, ಕಹಿ ಬಂದಾಗ ಸದಾ ಕಹಿಯಲ್ಲಿ ಇರೋದಲ್ಲ, ಕಹಿ ಬಂದಾಗ ಸಿಹಿಯನ್ನು ಹುಡುಕೋದು. ಸಿಹಿ ಸಿಕ್ಕಾಗ ನಾವು ಪುನಃ ಮತ್ತೆ ಜೀವನದಲ್ಲಿ ಪ್ರಯತ್ನವನ್ನು ಮಾಡುವುದೇ ಕಹಿ, ಇನ್ನೂ ಪ್ರಯತ್ನವನ್ನು ಮಾಡತಕ್ಕಂಥದ್ದೇ ಕಹಿ. ಅಂದಮೇಲೆ ಅಂಥ ಸುಖ ದುಃಖ ಎರಡೂ ಕೂಡ ನಮ್ಮನ್ನು ಆಶ್ರಯಿಸಿ ನಮಗೆ ಅನಂತವಾದ ಫಲವನ್ನು ಭಗವಂತ ಕೊಡ್ತಾನೆ. ಇಂತಹ ಸಂಕ್ರಮಣ ಕಾಲ 2025 ಜನವರಿ 14ನೇ ತಾರೀಕು ಪ್ರಾರಂಭವಾಗ್ತಾ ಇದೆ. ದಕ್ಷಿಣಾಯನ ಮುಗಿದು ಸರಿಯಾಗಿ 2 ಗಂಟೆ 56 ನಿಮಿಷಕ್ಕೆ ದಕ್ಷಿಣಾಯನ ಮುಗೀತದೆ ಎಂದ ವಿಶೇಷವಾಗಿ ಮಂಗಳವಾರ ದಿವಸ, ಮಂಗಳವಾರ ಸರಿಯಾಗಿ 2 ಗಂಟೆ 54 ನಿಮಿಷಕ್ಕೆ ದಕ್ಷಿಣಾಯನದ ಕಾಲ ಮುಗಿದು ಸೂರ್ಯ ಎಲ್ಲಿಗೆ ಬರ್ತಾನೆ? ಉತ್ತರಾಯಣಕ್ಕೆ ಕಾಲನ್ನು ಇಡ್ತಾನೆ. ಆ ಉತ್ತರಾಯಣಕ್ಕೆ ಪ್ರಾರಂಭ ಮಾಡಿದಾಗ ಪರ್ವಕಾಲ ಪ್ರಾರಂಭವಾಗ್ತದೆ. ಅಲ್ಲಿಂದ ಪರ್ವಕಾಲ ಎಲ್ಲರೂ ಕೂಡ ನದಿ ತೀರಗಳಲ್ಲಿ, ಅನೇಕ ಬಾವಿಗಳಲ್ಲಿ, ಅವರವರ ಮನೆಯಲ್ಲಿ ಆ ಕಾಲದಲ್ಲಿ ಸ್ನಾನ ಮಾಡಿ ಅಲ್ಲಿ ಸಕಲ ದೇವತೆಗಳ ಸನ್ನಿಧಾನವಿರ್ತದೆ. ಸೂರ್ಯ ಒಂದೊಂದು ರಾಶಿಯಲ್ಲಿ ಪ್ರವೇಶ ಮಾಡುವ ಕಾಲದಲ್ಲಿ ಕೂಡ ನದಿಯಲ್ಲಿ, ಕ್ಷೇತ್ರಗಳಲ್ಲಿ, ಮನೆಯಲ್ಲಿ, ಧರ್ಮದಲ್ಲಿ ಒಂದೊಂದು ವೈಶಿಷ್ಟ್ಯತೆ ಇರ್ತದೆ. ನಾವು ಅದನ್ನು ತಿಳ್ಕೊಂಡಾಗ ವಿಶೇಷ ಫಲ ಆಗ್ತದೆ. ಇಲ್ಲ ಅಂದರೆ ಇಲ್ಲ. ಸುಮ್ಮನೆ ಸ್ನಾನ ಮಾಡೋದಲ್ಲ, ನದಿಗಳಲ್ಲಿ ಹೋಗಿ ಗಂಗಾದಿ ಸಕಲ ತೀರ್ಥಗಳು, ಸೂರ್ಯ ಒಂದೊಂದು ರಾಶಿಯಲ್ಲಿ ಬಂದಾಗ ನದಿಗಳಲ್ಲಿ ಎಲ್ಲ ತೀರ್ಥಗಳ ಸನ್ನಿಧಾನ ಇರ್ತದೆ. ಅಂಥ ವಿಶೇಷವಾದ ಪುಣ್ಯ ನೀವೆಲ್ಲಿಗೂ ಹೋಗಬೇಕಾಗಿಲ್ಲ. ನಮ್ಮ ಚಮಶ ಕಿಂತಸ್ಯ ದಾನೈ ಕಿಂತ ಬೋಭಿ ಅಧ್ವರೈಹಿ ಯೋ ನಿತ್ಯಂ ಧ್ಯಾಯತೆ ವಿಷ್ಣು ಅನನ್ಯದಿ ಅಂತ ಆಚಾರ್ಯ ಕೃಷ್ಣಾಮೃತ ಮೋಹನದಲ್ಲಿ ಹೇಳಿದಂತೆ, ಅಪ್ಪ ನೀವೆಲ್ಲಿಗೂ ಹೋಗಬೇಡ್ರಿ, ನಿತ್ಯದಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಅವನ ಅರ್ಚನ ಪೂಜನ, ಅವನಿಗೆ ವಿಶೇಷವಾದ ಸಮರ್ಪಣೆಯನ್ನು ನೀವು ಮಾಡ್ತಾ ಇದ್ದರೆ ಯಾವ ಕ್ಷೇತ್ರಗಳು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಕಿಂತಸ್ಯ ದಾನೈ ಕಿಂತಪೋಭಿ ಅಧ್ವರೈಹಿ. ನೋಡ್ರಿ ಎಂಥ ಮಾತನ್ನು ಆಚಾರ್ಯರು ಹೇಳ್ತಾರೆ. ಅಂದಮೇಲೆ ಎಲ್ಲ ನಿಮ್ಮಲ್ಲೇ ಸನ್ನಿಧಾನ ಅದ, ದೇವತೆಗಳು ನಿಮ್ಮಲ್ಲೇ ಬರ್ತಾರೆ. ಆ ಪರ್ವಕಾಲ ಅದಕ್ಕೆ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ ಅಂತ ಜ್ಞಾನಿಗಳು ಹೇಳಿದಂತೆ ನಾವು ಸರಿಯಾಗಿ ತಿಳ್ಕೊಂಡು ಅನುಷ್ಠಾನ ಮಾಡಿದರೆ ಅಲ್ಲೇ ಸಮಸ್ತ ತೀರ್ಥಗಳ ಸನ್ನಿಧಾನ ನಿಮ್ಮ ಮನೆಯಲ್ಲೇ, ನಿಮ್ಮ ಬಾವಿಯಲ್ಲೇ, ನಿಮ್ಮ ನದಿಯಲ್ಲಿ ಬರ್ತದೆ. ಶಕ್ತರಿದ್ದವರು ಹೋಗಿ ನದ್ಯಾದಿ ಸ್ನಾನಗಳನ್ನು ಮಾಡಿ ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು. ಆ ಕಾಲದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಕೊಡೋದ್ರಿಂದ ಪಿತೃಗಳೆಲ್ಲರೂ ಕೂಡ ನಮ್ಮ ಕಡೆ ಮುಖ ಮಾಡಿ ಕೂತಿರ್ತಾರೆ. ಆ ತರ್ಪಣಾದಿಗಳಿಂದ ಅವರು ವಿಶೇಷವಾದ ಫಲ ಸಿಗ್ತದೆ. ತರ್ಪಣ ಅಂದರೆ ಸಂತೋಷಪಡಿಸೋದು ಅಂತ. ನಾನು ಯಾರ ಮಗ, ಯಾರಿಗೆ ಸಂಬಂಧ, ನನ್ನ ಮಾವ ಯಾರು, ನಮ್ಮ ತಾತ ಯಾರು, ನಮ್ಮ ಕಕ್ಕ ಯಾರು, ನಮ್ಮ ಸಂಬಂಧಿಗಳು ಯಾರು ಅಂತ ಅವರನ್ನು ಆ ಸನ್ನಿಧಾನದಲ್ಲಿ ನಾವು ನೆನೆಸಿಕೊಂಡಾಗ ಅವರೆಲ್ಲರಿಗೂ ಕೂಡ ಸಂತೋಷವಾಗ್ತದೆ. ಅವರು ಎಲ್ಲೇ ಇರಲಿ ನಾವು ಕೊಟ್ಟಿರ್ತಕ್ಕಂಥ ತರ್ಪಣಾದಿಗಳಿಂದ ಪ್ರೀತರಾಗಿ ಅಖಂಡವಾದ ಸಂತೋಷವನ್ನು ಪಡೆದು ಆಮೇಲೆ ನಮಗೆ ಸಂತೋಷವನ್ನು ಉಂಟು ಮಾಡ್ತಾರೆ. ನೋಡಿರಿ, ಕಾರ್ಯಕಾರ್ಯ ವ್ಯವಸ್ಥಿತವು ಅಂತ ವ್ಯರ್ಥವಾಗಿ ತೊಗೊಳೋರಲ್ಲ. ನಮ್ಮ ದೇವತೆಗಳಾಗಲಿ, ನಮ್ಮ ಪಿತೃಗಳಾಗಲಿ, ನಮ್ಮ ಗುರುಗಳಾಗಲಿ, ಜ್ಞಾನಿಗಳಾಗಲಿ ಯಾವುದನ್ನು ವ್ಯರ್ಥವಾಗಿ ಇನ್ನೊಬ್ಬರಿಂದ ಪಡೆಯೋದಿಲ್ಲ. ಸಿಕ್ಕಿದೆ ಬಾ ಅಂತ ತೊಗೊಳೋರಲ್ಲ. ಅದಕ್ಕೆ ಪ್ರತಿಫಲವಾಗಿ ಅನುಗ್ರಹ ಮಾಡುತ್ತಾರೆ, ಅನುಗ್ರಹ ಮಾಡ್ತಾ ಇರ್ತಾರೆ, ಅನುಗ್ರಹ ಮಾಡಲು ಶಕ್ತರಾಗಿದ್ದಾರೆ, ಅನುಗ್ರಹ ಉಳ್ಳವರಾಗಿದ್ದಾರೆ ಅಂತ ನಾವೆಲ್ಲ ಧರ್ಮಗಳನ್ನು ಮಾಡ್ತೀವಿ. ಅವ್ರು ಏನೂ ಕೊಡಲಿಲ್ಲ ಅಂದ್ರೆ ನಾವ್ಯಾಕೆ ಶ್ರಾದ್ದ ಮಾಡಬೇಕು, ಹಬ್ಬ ಹರಿದಿನಗಳನ್ನು ಮಾಡಬೇಕು, ನದಿ ಸ್ನಾನ, ಪರ್ವಕಾಲ, ಸಂಕ್ರಮಣ ಇವೆಲ್ಲ ಯಾಕೆ ಮಾಡೋದು ಅಂದರೆ ನಮ್ಮ ಶ್ರೇಯೋಭಿವೃದ್ಧಿಗಾಗಿ, ನಮ್ಮ ಶ್ರೇಯಸ್ಸನ್ನು ಅವರು ಬಯಸಿ ಕೂತಿದ್ದಾರೆ. ನಾವು ಪ್ರಾರ್ಥನೆ ಮಾಡದೇ ಹೋದರೆ ಕೊಡೋದೇ ಇಲ್ಲ ಅವರು. ವಿಶೇಷವಾಗಿ ನಿಮ್ಮಲ್ಲೆಲ್ಲ ದುಡ್ಡಿದೆ,
ಬ್ಯಾಂಕುಗಳೆಲ್ಲ ಅವ, ಪೋಸ್ಟ್ಗಳೆಲ್ಲ ಅವ. ಇಲ್ಲರಿ ನಮ್ಮ ಮನೆಗೆ ಇರಲಿ ಅಂದರೆ ನಿಂದಿದ್ದಲ್ಲೇ ಮಲ್ತು ಹೋಗ್ತದೆ ದುಡ್ಡು ಅಷ್ಟೇ, ನಿಂದು ದುಡ್ಡು ಬೆಳೆಯೋದಿಲ್ಲ. ಅದೇ ಒಂದು ಸಂಸ್ಥೆಗೆ ನೀವು ಒಳಪಡಿಸಿದರೆ ಅವರೇನು ಮಾಡ್ತಾರೆ, ನಿಮ್ಮ ದುಡ್ಡನ್ನು ಕಾದು ನಿಮ್ಮ ದುಡ್ಡಿನ ಸಂಗಡ ಯಾವ ರೀತಿಯಾಗಿ ಬಡ್ಡಿಯನ್ನು ಕೊಡ್ತಾರೋ, ಇಂಟ್ರೆಸ್ಟ್ ಕೊಡ್ತಾರೋ, ಅದರಂತೆ ನಮ್ಮ ದೇವತೆಗಳು ನಿಮ್ಮಲ್ಲಿರ್ತಕ್ಕಂಥ ಸಂಪತ್ತು ಅಂದರೆ ದೈವಿ ಸಂಪತ್ತು, ಆಚರಣೆಯ ಸಂಪತ್ತು, ಸಮರ್ಪಣಾ ಸಂಪತ್ತನ್ನು ದೇವತೆಗಳಿಗೆ ಕೊಟ್ಟರೆ ನಮ್ಮದು ಇಟ್ಟುಕೊಂಡು ತಾವು ಅನುಗ್ರಹವನ್ನು ಮಾಡ್ತಾರೆ, ಮಾಡಿ ಸಕಲ ಸಂಪತ್ತನ್ನು ಕೊಡ್ತಾರೆ. ಅದಕ್ಕೆ ಅಂಥ ದಿವ್ಯವಾದ ಸಂಕ್ರಮಣ ಅಂದರೆ, ಕ್ರಮಣ ಅಂದರೆ ಸರಿಯೋದು, ಕ್ರಮಣ ಅಂದರೆ ನಡೆಯೋದು. ಅವನು ದಕ್ಷಿಣಾಯನದ ಎಲ್ಲ ಪುಣ್ಯವನ್ನು ಉತ್ತರಾಯಣದಲ್ಲಿ ನಿಮಗೆ ಹಂಚುತ್ತಾನೆ. ಯಾರು? ಸೂರ್ಯ. ದಿನಕ್ಕೆ ದಿನ ಉದಯ ಆಗ್ತಾನೆ ನೋಡ್ರಿ. ಇನ್ನು ಮೇಲೆ ದಿನಮಾನಗಳೇ ಹೆಚ್ಚಾಗ್ತದೆ. ನಾಡದಿಂದ ನಮಗೆ ಇಷ್ಟು ದಿವಸ ಎಲ್ಲ 5:30 ಪುಣೆ 6 ಅಂದರೆ ಕತ್ಲಾಗಿ ಹೋಗ್ತಿತ್ತು. ಇನ್ನು ಬರ್ತಾ 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 ಹಗಲು ಹೆಚ್ಚಾಗ್ತದೆ, ರಾತ್ರಿ ಕಡಿಮೆ ಆಗ್ತದೆ, ಬಿಸಿಲಿನ ಪ್ರಖರತೆ ಹೆಚ್ಚಾಗ್ತದೆ. ಯಾಕಂದರೆ ಬಿಸಿಲಿನ ಪ್ರಖರತೆ ಹೆಚ್ಚಾದಾಗ ನಾವು ಆರೋಗ್ಯವಂತರಾಗಿರ್ತೀವಿ. ಅಲ್ಲಿವರೆಗೂ ದಕ್ಷಿಣಾಯನದಲ್ಲಿ ಹಾಗಲ್ಲ, ಅನೇಕ ವರ್ಷ ಋತು, ಆಮೇಲೆ ನೋಡಿರಿ ಶಶಿ ಋತು, ಹೇಮಂತ ಋತು ಇತ್ಯಾದಿ ಎಲ್ಲ ಋತುಗಳು ಆ ಕಾಲದಲ್ಲಿ ನಮ್ಮನ್ನು ಸೂರ್ಯನನ್ನು ಮುಚ್ಚಿಸ್ತಾವೆ. ಆ ಕಾಲದ ವೈಪರೀತ್ಯದಿಂದ ನಾವೆಲ್ಲ ದುಃಖ ಪಡ್ತೀವಿ. ಆದರೆ ದುಃಖ ಪಡೋದು ಬೇಕಾಗಿಲ್ಲ. ನಾವು ಅವನನ್ನು ಸ್ಮರಣೆ ಮಾಡ್ತಾ ಹೋದರೆ ನಮ್ಮಲ್ಲಿ ವಿಶೇಷವಾದ ಒಂದು ಸಾಮರ್ಥ್ಯ ಸಿಗ್ತದೆ. ಸಿಕ್ಕು ಅವನ ಅನುಷ್ಠಾನವನ್ನು ನಾವು ಮಾಡಬೇಕು. ಭಗವಂತ ಕಷ್ಟ ಕೊಡ್ತಾನೆ. ಕಷ್ಟದಲ್ಲಿ ನನ್ನ ನೆನಿತಾರೋ ಏನೋ, ನನ್ನ ಸ್ಮರಣೆ ಮಾಡ್ತಾರೇನೋ, ನನ್ನ ನೆನೆಸಿ ನನ್ನಿಂದ ಫಲವನ್ನು ಪಡಿತಾರೇನೋ ಅಂತ ಕಷ್ಟ ಕೊಡ್ತಾನೆ. ವಿಪದ ಸಂತೋನ ಶಶ್ವತ್ ತತ್ರ ತತ್ರ ಜಗತ್ಪತಿ ಅಂತಾಳ ಕುಂತಿ. ಸ್ವಾಮಿ ಸಕಲ ವಿಪತ್ತನ್ನು ಸದಾ ಕೊಡ್ತಾ ಇರಪ್ಪ, ಆ ವಿಪತ್ತಿನಲ್ಲಿ ಆದರೂ ಸ್ವಾಮಿ ನೀ ಕೊಟ್ಟಿದ್ದು ಅಂತ ಸ್ಮರಣೆಗೆ ಬಂದರೆ ವಿಪತ್ತು ತೂಲಾದೇವದ ಹೇತಿ. ಈಗ ಹತ್ತಿಯ ರಾಶಿಯಲ್ಲಿ ಬೆಂಕಿ ಬಿದ್ದಂತೆ ನಾಶ ಆಗಿ ಹೋಗ್ತದೆ. ಅದಕ್ಕೋಸ್ಕರ ನೋಡು, ನಿನ್ನ ಸ್ಮರಣೆ ಭಾಳ ದೊಡ್ಡದಪ್ಪ. ನಿನ್ನ ಸ್ಮರಣೆ ಭಾಳ ಸಂಪತ್ತು ಬಂದಾಗ, ಅಧಿಕಾರ ಬಂದಾಗ, ಯೌವನದಲ್ಲಿ ರೂಪದಲ್ಲಿ ನಿನ್ನ ಸ್ಮರಣೆ ಬರೋದಿಲ್ಲ. ನಾವು ಸ್ವಲ್ಪ ಅಸಮರ್ಥರಾದಾಗ, ಕ್ಷೀಣರಾದಾಗ ಪ್ರತಿಯೊಂದು ನಿನ್ನ ಸ್ಮರಣೆಗೆ ಬರ್ತದೆ. ಆಗೂ ಬರಲಿಲ್ಲ ಅಂದರೆ ಅವನು ಮೂರ್ಖ ಅಂತ ಕರೀತಾರೆ. ಪ್ರತಿಯೊಂದು ಕೂಡ ಭಗವಂತ ಅವನ ಸ್ಮರಣೆಗಾಗಿ ಇಷ್ಟೆಲ್ಲ ಇಟ್ಟಾನ. ಧನುರ್ಮಾಸ, ಮುಂದೆ ಬರತಕ್ಕ ಮಕರ ಮಾಸ, ಎಲ್ಲ ಮಾಸಗಳು ಅವನ ಸ್ಮರಣೆಗಾಗಿ. ಅವನನ್ನು ಯಾವ ರೀತಿಯಿಂದ ಸ್ಮರಣೆ ಮಾಡಬೇಕು, ಕರ್ಮದಿಂದ ಅವನನ್ನು ಉಪಾಸನೆ ಮಾಡೋದು. ಒಮ್ಮೆಲೆ ಜ್ಞಾನ ಯಾರಿಗೂ ಸಂಪಾದನೆ ಆಗ್ಲಿಕ್ಕೆ ಶಕ್ಕಿಲ್ಲ. ಕರ್ಮಣ ಜ್ಞಾನ ಮಾತನೋತಿ. ಕರ್ಮ ಮಾಡ್ತಾ 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 ಜ್ಞಾನವನ್ನು ಸಂಪಾದನೆ ಮಾಡಬೇಕೇ ಹೊರತು ಒಮ್ಮೆಲೆ ಜ್ಞಾನ ಆಗಲ್ರಿ ಅಂದರೆ ಆಗೋದಿಲ್ಲ. ನೋಡಿರಿ, ಸಂಧ್ಯಾ ವಂದನೆ ಮಾಡ್ತೀವಿ, ದೇವರ ಪೂಜೆ ಮಾಡ್ತೀವಿ, ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರ ಮಾಡ್ತೀವಿ, ಇದು ಒಂದು ಕರ್ಮ. ಅಲ್ಲಿ ಇದ್ದಾಗ ಗಣಪತಿ, ಹನುಮಂತ ದೇವರು, ವೆಂಕಟರಮಣ, ರಾಯರು, ದೊಡ್ಡ ದೊಡ್ಡ ಜ್ಞಾನಿಗಳಿಗೆಲ್ಲ ಹೋಗ್ತೀವಿ. ನಾವು ಹೋದಾಗ ಅವ್ರು ಯಾರು ಏನು ಅಂತ ವಿಮರ್ಶೆ ಮಾಡದೆ ಅವ್ರಿಗೆ ನಮಸ್ಕಾರ ಮಾಡಿದರೆ ಅವ್ರು ತೊಗೊಳೋದಿಲ್ಲ. ಅದೋ ಹೊತ್ತು ಬಂದದ ಅಂತಾರಷ್ಟೇ. ಅವರ ಮಹಿಮೆಯನ್ನು ತಿಳಿದು ನಮಸ್ಕಾರ ಮಾಡಿದರೆ ನಿಮ್ಮ ನಮಸ್ಕಾರಕ್ಕೆ ಪ್ರತಿಯಾದ ಫಲವನ್ನು ಕೊಡ್ತಾರೆ. ಅದಕ್ಕೆ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಅದಕ್ಕೆ ಭಗವಂತನನ್ನು, ಗುರುಗಳನ್ನು, ಜ್ಞಾನಿಗಳನ್ನು ಎಲ್ಲವನ್ನು ತಿಳ್ಕೊಂಡು ಸರಿಯಾಗಿ ನಾವು ಉಪಾಸನೆ ಮಾಡಿದರೆ ಫಲ ಉಂಟು. ಈ ಫಲ ಕೊಡೋದಕ್ಕೋಸ್ಕರವಾಗಿ ಭಗವಂತ ಒಂದೊಂದು ವ್ರತ ನಿಯಮಗಳನ್ನು ಅನುಷ್ಠಾನ ಮಾಡಿದ್ದಾನೆ. ಇಂಥ ಉತ್ತಮವಾದ ಪರ್ವಕಾಲ ನಾಡಿದ್ದು ಬರ್ತದೆ. ನಾಳೆ ಭೋಗಿ. ಆ ಭೋಗಿಯನ್ನು ನೀವೆಲ್ಲರೂ ಭೋಗವಂತರಾಗಬೇಕಾದ್ರೆ ಭೋಗ ವಸ್ತುಗಳನ್ನು ದಾನ ಕೊಟ್ಟಾಗ ಭೋಗಿಗಳಾಗ್ತೀವಿ. ಭೋಗಿ ಅಂತ ಅನ್ನೋದಲ್ಲ, ನಾವು ಪ್ರತಿಯೊಂದು ವಸ್ತುಗಳನ್ನು ದಾನ ಕೊಟ್ಟರೆ ಮಾತ್ರ. ದಾನದಿಂದ ಭಗವಂತ ಏನು ಮಾಡ್ತಾನೆ? ತ್ಯಾಗೇನೈಕೇ ಅಮೃತತ್ವ ಮಾನುಷು. ತ್ಯಾಗದಿಂದ ಮಾತ್ರ ನಮ್ಮನ್ನು ಭಗವಂತ ಅಮೃತತ್ವ ಮಾನುಷು, ಅಮೃತತ್ವವನ್ನು ಕೊಡ್ತಾನೆ ಹೊರತು ನಾವು ಯಾವ ವಸ್ತುವನ್ನು ನಮ್ಮದು ಅಂತ ಇಟ್ಕೊಳ್ಳೋದ್ರಿಂದ ಭಗವಂತ ಪ್ರೀತನಾಗೋದಿಲ್ಲ. ಎಲ್ಲ ನಿಂದು ಅಂತ ಕೊಡೋದ್ರಿಂದ ನಮಗೆ ಭಗವಂತ ಪ್ರೀತನಾಗ್ತಾನೆ. ಇಂಥ ಪ್ರೀತಿಯ ವಸ್ತುಗಳನ್ನೆಲ್ಲ ನಾಳೆ ಶೂರ್ಪ ಮರದಲ್ಲಿಟ್ಟು ಕೊಡೋದು ಅಂತ. ಆ ಶೂರ್ಪಕ್ಕೆ ಅಭಿಮಾನಿ ಮಹಾಲಕ್ಷ್ಮಿ, ಧಾನ್ಯಗಳಿಗೆಲ್ಲ ದೇವತೆಗಳು. ಆ ದೇವತೆಗಳ ದಾನದಿಂದ ವಿಶೇಷವಾದ ಧಾನ್ಯದ ಅಂದರೆ ಆ ವಸ್ತುಗಳು ನನವಲ್ಲ ಅಂತ ತ್ಯಾಗ ಮಾಡುವುದೇ ದಾನ. ಧ್ಯಾನ ಅಂದರೆ ಬೇರೆ ಅಲ್ಲ, ವಸ್ತುಗಳು ನನವಲ್ಲ ಅಂತ ಕೊಡೋದು. ಅದು ಕೊಡೋದ್ರಿಂದ ನಾವು ಭೋಗಿ ಆಗ್ತೀವಿ.
ನಾವು ಭೋಗಿಯನ್ನು ಕೊಡೋದ್ರಿಂದ ನಾವು ಭೋಗಿಗಳಾಗ್ತೀವಿ. ಭೋಗ ಅಸ್ಯಾಸ್ತೀತಿ ಭೋಗಿ ಅಂತ ಭೋಗ ಉಳ್ಳವರಾಗ್ತೀವಿ. ಅದಕ್ಕೋಸ್ಕರ ಭೋಗಿಯನ್ನು ಕೊಟ್ಟು ಮುಂದೆ ನಾವು ಧರ್ಮಕ್ಕೆ ಅಣಿಯಾಗುವುದು. ಉತ್ತರಾಯಣದಲ್ಲಿ ಸೂರ್ಯ ವಿಶೇಷವಾಗಿ ಮಕರ ರಾಶಿಗೆ ಬರ್ತಾನೆ. ಮಕರಾಧಿಪತಿಯಾಗಿರ್ತಕ್ಕವನು ಶನಿ. ಕುಂಭ ಮತ್ತು ಮಕರ ಇವೆರಡಕ್ಕೂ ಅಧಿಪತಿ ಶನಿ ದೇವರು. ಸಾಕ್ಷಾತ್ ಶನಿ ಯಾರು ಅಂದರೆ ಸೂರ್ಯನ ಮಗನೇ, ಬೇರೆ ಅಲ್ಲ. ಆದ್ದರಿಂದ ತನ್ನ ಮಗನ ಮನೆಗೆ ಬರ್ತಾನೆ. ಆದರೆ ಅವನು ಶತ್ರು, ಏನು ಮಾಡಬೇಕು? ಏನೂ ಮಾಡೋಂಗಿಲ್ಲ. ಆದ್ದರಿಂದ ಆ ಸೂರ್ಯ ಬಂದಾಗ ನಾವು ಧರ್ಮಾನುಷ್ಠಾನವನ್ನು ಸರಿಯಾಗಿ ಮಾಡ್ತಾ ಹೋದರೆ ಮುಂದೆ ಬರ್ತಕ್ಕ ಅನೇಕ ಲಗ್ನ, ವಿವಾಹ, ಮುಂಜುವಿ, ಗೃಹವಾಸ್ತು ಇತ್ಯಾದಿಗಳೆಲ್ಲವೂ ಉತ್ತರಾಯಣದಲ್ಲಿ ಪ್ರಶಸ್ತ. ಆ ಪ್ರಶಸ್ತ ಕಾಲದಲ್ಲಿ ಧರ್ಮಾನುಷ್ಠಾನವನ್ನು ಮಾಡ್ತಾ ಹೋದರೆ ವಿಶೇಷವಾದ ಫಲಗಳು ಉಂಟು. ಅಂಥ ಸಂಕ್ರಮಣ ಕಾಲದಲ್ಲಿ ನಾವು ಸೂರ್ಯನಿಗೆ ಕೊಡ್ತಕ್ಕಂಥ ಅರ್ಘ್ಯ, ದಾನ, ಜಪ, ತಪ, ತರ್ಪಣ ಇತ್ಯಾದಿಗಳಿಂದ ಭಗವಂತ ಪ್ರೀತನಾಗಿ ಸೂರ್ಯನ ದ್ವಾರ ನಮಗೆ ಆರೋಗ್ಯ ಭಾಸ್ಕರಂ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಶ್ರೀಮಿಚ್ಛೇತ್ ಹುತಾಶನಾಥ್. ನೋಡಿರಿ, ಮೋಕ್ಷಮಿಸ್ತಾ ಜನಾರ್ದನ. ನೋಡಿರಿ, ಒಬ್ಬೊಬ್ಬರಿಗೆ ಒಂದೊಂದು ಹೇಳ್ಯಾರ. ನಮ್ಮ ಸೂರ್ಯೋಪಾಸನೆ ಮಾಡೋದ್ರಿಂದ ಎಂಥ ಪುಣ್ಯ ಬರ್ತದೆ, ಆರೋಗ್ಯ ಬರ್ತದೆ. ನೋಡಿರಿ, ದಶವೈದ್ಯ ಸಮೋವನ್ಹಿ ಅಂತ ಒಂದು ಹೋಮ ಮಾಡಿದರೆ ಮನೆಯಲ್ಲಿ 10 ಮಂದಿ ಮಹಾನ್ ಸ್ಪೆಷಲಿಸ್ಟ್, ಆಮೂಲಾಗ್ರ ತಲೆ ಮೇಲಿನ ಕೂದಲಿಂದ ಹಿಡಿದು ಅಂಗಾಲಿನ ಮಣ್ಣಿನವರೆಗೂ ಸ್ಪೆಷಲಿಸ್ಟ್ ಅಂತ ಏನಿರ್ತಾರೆ ಡಾಕ್ಟ್ರು, ಅಂಥವರು 10 ಮಂದಿ ಕೆಲಸ ಒಂದು ವನ್ಹಿ ಕೆಲಸ ಮಾಡ್ತಂದ್ರೆ ಹೋಮ ಹವನಗಳು ಕೆಲಸ ಮಾಡ್ತಾವೆ. 10 ಮಂದಿ ವೈದ್ಯರಿಗೆ ಸಮಾನವಾದ ಒಂದು ಅಗ್ನಿ. ದಶವನ್ಹಿ ಸಮೋ ವೈದ್ಯ. ನೋಡ್ರಿ ಏನು ಮಾಡ್ತೀರಿ, ದಶವನ್ಹಿ. ನೋಡಿರಿ ಎಂಥ ವಿಚಿತ್ರವಾದ್ದು. ಒಂದು ವನ್ಹಿ, ಒಂದು ಅಗ್ನಿ 10 ಮಂದಿಯನ್ನು ಮಾಡ್ತದೆ. ಅದೇ ದಶವನ್ಹಿ ಸಮೋಭಾನು, 10 ಹೋಮಗಳಿಗೆ ಸಮಾನವಾದವನು ಒಬ್ಬ ಸೂರ್ಯ ಅಂತ. ಸೂರ್ಯನ ಬೆಳಕ ಬಿತ್ತು ಅಂದರೆ ಈ ಉತ್ತರಾಯಣದಲ್ಲಿ ಎಂಥ ಆರೋಗ್ಯ, ಎಂಥ ಐಶ್ವರ್ಯ, ಎಲ್ಲ ರೋಗಗಳ ನಿವೃತ್ತಿ ಆಗ್ತಾವೆ. ಆದ್ದರಿಂದ ರೋಗಗಳು ಎಂದಿಗೂ ನಮಗೆ ಬರಲಿಕ್ಕೆ ಶಕ್ತಿ ಇಲ್ಲ. ಪಾಪದಿಂದಲೇ ರೋಗಗಳು ಬರ್ತಾವೆ ಹೊರತು ನಾವು ಮಾಡಿದ ಪಾಪದಿಂದ ರೋಗಗಳು ಬರ್ತಾವೆ. ಯಾರಿಗೂ ರೋಗಕ್ಕೆ ನೀವು ಹೆದರಬೇಕಾಗಿಲ್ಲ. ಯಾರು ರೋಗ ಈ ರೋಗ ಬರ್ತದಂತ ನೀವು ಹೆದರಬೇಡ್ರಿ. ಯಾವ ರೋಗಗಳು ಬರೋದಿಲ್ಲ. ನಿಮ್ಮಲ್ಲಿ ಪುಣ್ಯ ಇದ್ದರೆ, ನಮ್ಮ ಋಷಿ ಮುನಿಗಳು ಜ್ಞಾನಿಗಳು ಇಂಥವ್ರಿಗೆ ಯಾವುದಾದ್ರೂ ರೋಗ ಇತ್ತಾ? ಯಾವುದಾದ್ರೂ ರೋಗದಿಂದ ಅವರು ಹೋಗ್ಯಾರ? ಇನ್ನೂ ಇದ್ದಾರೆ ಋಷಿ ಮುನಿಗಳೆಲ್ಲ. ಮಹಾಜ್ಞಾನಿಗಳಾದಂಥ ಕಶ್ಯಪ, ಅದಿತಿ, ಎಂತೆಂಥ ಋಷಿಗಳು, ಯಾಜ್ಞವಲ್ಕ್ಯಾದಿ ಮಹಾಪ್ರವೃತ್ತಿಗಳು, ವೈಶಂಪಾಯನರು, ಇವರೆಲ್ಲ ಇನ್ನೂ ಇದ್ದ. ಅವರಿಗೆ ರೋಗನೇ ಇಲ್ಲ. ಯಾಕೆ ಅಂದರೆ ಸೂರ್ಯೋಪಾಸನೆ. ಆದ್ದರಿಂದ ಧರ್ಮಾನುಷ್ಠಾನ, ಆ ಧರ್ಮಾನುಷ್ಠಾನದಿಂದ ರೋಗ ನಿವೃತ್ತಿಯನ್ನು ಹೊಂದಿರತಕ್ಕ ಮಹಾನುಭಾವರು. ಆದ್ದರಿಂದ ನಾವು ಕೂಡ ಕಾಲಗಳಲ್ಲಿ ಧರ್ಮಾನುಷ್ಠಾನವನ್ನು ಮಾಡಿ ಯಾವ ರೋಗವೂ ನಮ್ಮನ್ನು ಬರೋದಿಲ್ಲ. ರೋಗಿಷ್ಟ ನಮ್ಮ ಹತ್ರ ಬಂದರೂ ಕೂಡ ನಿಮಗೆ ಅನುಗ್ರಹ ಮಾಡತಕ್ಕ ಶಕ್ತಿಯನ್ನು ಆ ದೇವತೆಗಳು ಕೊಡ್ತಾರೆ. ಆ ಧರ್ಮ ಕೊಡ್ತದೆ, ಆ ಪುಣ್ಯ ಕೊಡ್ತದೆ. ಅಂದಾಗ ಅದರಿಂದ ನಾವು ಉನ್ನತವಾದಂಥ ವಿಚಾರವನ್ನು ಮಾಡಬೇಕೇ ಹೊರತು ರೋಗಕ್ಕೆ ಭಯಪಡಬೇಕಾಗಿಲ್ಲ. ನಾವು ಭಯಪಡಬೇಕಾದ್ದು ಪಾಪಕ್ಕೆ. ನಾವು ಮಾಡುವ ಪಾಪ ನೋಡ್ರಿ, ಪರಪೀಡಾಯ ಪಾಪಾಯ. ಪಾಪ ಅಂದರೆ ಏನ್ರಿ ಅಂದರೆ ಪರರಿಗೆ ಪೀಡೆಯನ್ನು ಕೊಡುವುದೇ ಪಾಪ. ನೋಡ್ರಿ, ಪಾಪ ಅಂದರೆ ಬೇರೆ ಅಲ್ಲ. ಇನ್ನೊಬ್ಬರಿಗೆ ನಾವು ಪೀಡೆಯನ್ನು ಕೊಡ್ತೀವಲ್ಲ, ಅದಂಥ ದೊಡ್ಡ ಪಾಪ ಜಗತ್ತಿನಲ್ಲಿ. ಆ ಪೀಡೆಯಿಂದನೇ ಆ ಪಾಪನೇ ಘಟಿಸಿ ನಮಗೆ ರೋಗಾದಿಗಳು, ನಷ್ಟ ಭೃತಿ, ನಷ್ಟ ಸ್ಮೃತಿ, ನಷ್ಟ ಐಶ್ವರ್ಯ, ನಷ್ಟ ರಾಜ್ಯ ಎಲ್ಲ ನಷ್ಟರಾಗಿ ಹೋಗ್ತೀವಿ. ಅಂದಮೇಲೆ ಅಂಥದ್ದು ಮಾಡೋದು ಬೇಡ. ಆದ್ದರಿಂದ ಮುಂದೆ ಬರತಕ್ಕ ಉತ್ತರಾಯಣದಲ್ಲಿ ನಾವು ವಿಶೇಷವಾಗಿ ದಾನ, ಸ್ನಾನ, ಜಪ, ತಪ, ಅನುಷ್ಠಾನ, ಧರ್ಮ ಕಾರ್ಯಗಳಲ್ಲಿ ಪ್ರವೃತ್ತರಾಗಿ ಇಷ್ಟು ದಿವಸ ಥಂಡಿತ್ರಿ, ಚಳಿ ಹೇಳೋದಾಗಲಿಲ್ಲ ಅಂತಂದರೆ ಮುಂದೆ ಬರ್ತಕ್ಕಂಥ ಮಾಸಗಳಲ್ಲಾದರೂ ಕೂಡ ಧರ್ಮಾನುಷ್ಠಾನವನ್ನು ಮಾಡಿ ವಿಶೇಷವಾದ ಸಂಕ್ರಮಣ ಅಂದರೆ ಕ್ರಮಣ ಅಂದರೆ ನಮ್ಮನ್ನು ಒಯ್ತಕ್ಕಂಥದ್ದು. ಸಂಕ್ರಮಣ, ಸಮ್ಯಕ ಕ್ರಮಣ, ನಮ್ಮನ್ನು ಸರಿಯಾಗಿ ಧರ್ಮ ಮಾರ್ಗದಲ್ಲಿ ಒಯ್ತಕ್ಕವನ ಕೆಲಸ ಸೂರ್ಯನ. ಆ ಸೂರ್ಯನ ಉಪಾಸನೆ ಮಾಡ್ತಾ ಹೋದರೆ ನಮ್ಮ ಧರ್ಮ ಕಾರ್ಯಗಳು ಯಥೋಚಿತವಾಗಿ ವಿಶೇಷವಾಗಿ ನಮ್ಮ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿ ನಮ್ಮನ್ನೆಲ್ಲರನ್ನೂ ಉದ್ಧಾರ ಮಾಡ್ತಾನೆ. ಉದ್ಧಾರ ಮಾಡಿ ನೀವು ಮಾಡತಕ್ಕ ಧರ್ಮದಿಂದ, ಅವನೇ ಧರ್ಮ ಅಂದರೆ ಅವನೇ, ಧಾರಯತೀತಿ ಧರ್ಮ, ಧ್ರಿಯತೀತಿ ಧರ್ಮ, ಅವನೇ ಧರ್ಮ. ಅವನೋ ಧರ್ಮೋ ಧರ್ಮ ವಿದುತ್ತಮ,
ಅವನನ್ನು ಯಾರು ತಿಳಿತಾರೋ, ಧಾರಣ ಮಾಡತಕ್ಕವನು ಅಂತ ಯಾರು ತಿಳಿತಾರೋ ಅವನೇ ಮಹಾಧರ್ಮಿಷ್ಠ. ಅಂಥ ಧರ್ಮಿಷ್ಠನ ಭಗವಂತ ಸೂರ್ಯಾಂತರ್ಗತನಾಗಿ ಪ್ರತಿಯೊಂದು ಲೋಕಕ್ಕೆ ಬೆಳಕು ಕೊಡ್ತಾ ಅದ್ಭುತವಾದ ಜಗತ್ತಿನ ವ್ಯಾಪಿಸಿ ಹಗಲು ರಾತ್ರಿಗಳನ್ನು ಮಾಡಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ರಾತ್ರಿ ಮಲಗಿದಾಗ ಎಚ್ಚರಿಕೆ, ಸೂರ್ಯ ಎಚ್ಚರಿಕೆಯನ್ನು ಕೊಟ್ಟು ನಮಗೆ ವಿಶೇಷವಾದ ಫಲವನ್ನು ಕೊಡ್ತಕ್ಕಂಥ ಸಂಕ್ರಮಣ ಬಂದಿದೆ. ನೀವೆಲ್ಲರೂ ಅನುಷ್ಠಾನವನ್ನು ಮಾಡಿರಿ ಅಂತ ಹೇಳ್ತಾ ಜ್ಞಾನಮಂದಿರದ ಯೂಟ್ಯೂಬ್ ದ್ವಾರ ಈ ಸಂಕ್ರಮಣದ ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ಇದನ್ನು ಶ್ರವಣ ಮಾಡಿ ಸೂರ್ಯಾಂತರ್ಗತನಾದ ಭಗವಂತನಲ್ಲಿ ವಿಶೇಷವಾದ ಅನುಗ್ರಹವನ್ನು ಪಡೀರಿ ಎಂಬಲ್ಲಿ ಕೃಷ್ಣಾರ್ಪಣಮಸ್ತು.